ಸಮಯ ಮುಂದುವರೆದಿದೆ. ಪಾಕಿಸ್ತಾನದಿಂದ ಭಾರತದ 26 ಕಡೆ ದಾಳಿಯನ್ನ ಮಾಡಲಾಗಿದೆ. ಪಂಜಾಬ್ ಏರ್ ಬೇಸ್ ಗುರಿಯಾಗಿಸಿ ದಾಳಿ ಯತ್ನ. ಭಾರತ ಸೇನಾ ಪಡೆಯಿಂದಲೂ ಕೂಡ ಪ್ರತ್ಯುತ್ತರ. ಗಂಡಾಂತರ ಕ್ಷಿಪಣಿಗಳಿಂದ ಭಾರತ ಅಟ್ಯಾಕ್ ಮಾಡಿದೆ. ಸೇನಾಪಡೆ ಎಂಇಎ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದೆ. ಎಸ್ ವೀಕ್ಷಕರೇ, ಪಾಕಿಸ್ತಾನದಿಂದ ಭಾರತದ 26 ಕಡೆಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಆಸ್ಪತ್ರೆ, ಶಾಲೆಗಳ ಮೇಲೆ ದಾಳಿ ನಡೆಸುವಂತಹ ಯತ್ನವನ್ನ ಮಾಡಲಾಗಿದೆ. ಶ್ರೀನಗರ, ಅವಂತಿಪುರ, ಉದನ್ಪುರದಲ್ಲಿ ದಾಳಿಗೆ ಯತ್ನ ಮಾಡಲಾಗಿದೆ. ಭಾರತದ 26 ಕಡೆಯಲ್ಲಿ ಕ್ಷಿಪಣಿ ಡ್ರೋನ್ ದಾಳಿ ಆಗ್ತದೆ. ಮಿಲಿಟರಿ ಮಹತ್ವದ 26 ಕಡೆಯಲ್ಲಿ ದಾಳಿಗೆ ಯತ್ನ ಮಾಡಲಾಗಿದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಯತ್ನ ಮಾಡಲಾಗಿದೆ. ಎಸ್, ಪಾಕಿಸ್ತಾನದವರು ಭಾರತದ ಯಾವೆಲ್ಲ ಪ್ರದೇಶಗಳನ್ನ ಧ್ವಂಸ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಂತಂದ್ರೆ ಶ್ರೀನಗರ, ಅವಂತಿಪುರ, ಉದನ್ಪುರದಲ್ಲಿ ದಾಳಿ ಯತ್ನವನ್ನ ಮಾಡಲಾಗಿದೆ. ಅವರ ಗುರಿ ಏನು ಗೊತ್ತಾ? ಪಾಕಿಸ್ತಾನದವರ ಗುರಿಯೇ ಆಸ್ಪತ್ರೆ, ಕಾಲೇಜುಗಳು, ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಹಾಗೆ ದೇಗುಲಗಳು, ಚರ್ಚ್, ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಹಾನಿಯನ್ನ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಕ್ಷಿಪಣಿ ದಾಳಿಯನ್ನ ನಡೆಸಿದ್ದಾರೆ. ಅವರ ಕ್ಷಿಪಣಿಯನ್ನ ಮಧ್ಯದಲ್ಲೇ ತಡೆಯಲಾಗಿದೆ. ಭಾರತ ಅವರ ಕ್ಷಿಪಣಿಯನ್ನ ಮಧ್ಯದಲ್ಲೇ ತಡೆದಿದೆ, ಆಕಾಶದಲ್ಲೇ ತಡೆದಿದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ಅಟ್ಯಾಕ್ಗಳನ್ನ ಮಾಡ್ತಾ ಇದ್ದಾರೆ. ಅದು ಏನೇ ಆದ್ರೂ ಕೂಡ ಭಾರತ ಬಿಟ್ಟಿರುವಂತಹ ಕ್ಷಿಪಣಿ ಪಾಕಿಸ್ತಾನದ ನೆಲವನ್ನ ತಲುಪಿದ್ರೆ ಪಾಕಿಸ್ತಾನ ಬಿಟ್ಟಿರುವಂತಹ ಕ್ಷಿಪಣಿ ಆಕಾಶದಲ್ಲೇ ಧ್ವಂಸ ಮಾಡ್ತಾ ಇದ್ದೀವಿ. ಪಾಕಿಸ್ತಾನ ನಮ್ಮ ದೇವಾಲಯಗಳನ್ನ, ಚರ್ಚ್ಗಳನ್ನ, ಶಾಲೆಗಳನ್ನ, ಆಸ್ಪತ್ರೆಗಳನ್ನ ಗುರಿಯಾಗಿಸಿಕೊಂಡು ತನ್ನ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ಏನಾಗಿತ್ತು ಅಂತಂದ್ರೆ ಪಾಕಿಸ್ತಾನ ತನ್ನ ನಾಗರಿಕರನ್ನ ಇಟ್ಕೊಂಡು ಅವರನ್ನ ಗುರಾಣಿಯನ್ನಾಗಿ ಮಾಡಿಕೊಂಡಿತ್ತು. ವಾಯು ಪ್ರದೇಶವನ್ನ ಮುಕ್ತವಾಗಿ ಬಿಟ್ಟಿತ್ತು. ಕರಾಚಿ ಈ ಒಂದು ವಾಯು ಪ್ರದೇಶವನ್ನ ಮುಕ್ತವಾಗಿ ಬಿಟ್ಟಿತ್ತು. ತದಾದ ನಂತರ ಅದನ್ನ ಮುಚ್ಚಲಾಗಿತ್ತು. ಅಂದ್ರೆ ಪಾಕಿಸ್ತಾನದ ನರಿಬುದ್ಧಿ ನೋಡಿ ಯೋಚನೆ ಮಾಡಿ, ಅದು ಯಾವ ತರ ತನ್ನ ನಾಗರಿಕರನ್ನೇ ಬಲಿ ಕೊಡೋಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಎಲ್ಲ ಭಯೋತ್ಪಾದಕರನ್ನ ರಕ್ಷಣೆ ಮಾಡೋಕೆ ನಾಗರಿಕರನ್ನೇ ನೀವು ಲೆಕ್ಕಿಸದೆ, ಅವರನ್ನೂ ಕೂಡ ಲೆಕ್ಕಿಸದೆ ಬಲಿ ಕೊಡ್ತಾ ಇದ್ದೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಒಂದ್ ಕಡೆ ಬಲೂಚಿಸ್ತಾನ ತೊಂದರೆಯನ್ನ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ, ಆದ್ರೂ ಕೂಡ ಪಾಕಿಸ್ತಾನ ಭಾರತದ ಜೊತೆ ದ್ವೇಷವನ್ನ ಸಾಧಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಬುದ್ಧಿ ಬರೋ ತರ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನದಿಂದ ಭಾರತದ 26 ಕಡೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಪಂಜಾಬ್ನ ಏರ್ ಬೇಸ್ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡೋಕೆ ಯತ್ನ ಮಾಡಿದ್ದಾರೆ. ಭಾರತದ ಸೇನಾಪಡೆಯಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಲಾಗಿದೆ. ಖಂಡಾಂತರ ಕ್ಷಿಪಣಿಯಿಂದ ಭಾರತ ಅಟ್ಯಾಕ್ ಅನ್ನು ಕೂಡ ಮಾಡಿದೆ. ಸೇನಾ ಪಡೆ ಎಂಇಎ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇವೆಲ್ಲ ಮಾಹಿತಿಯನ್ನ ನೀಡಿದೆ. ಪಾಕಿಸ್ತಾನಕ್ಕೆ ಶತಾಯಗತಾಯ ಭಾರತವನ್ನ ಹೆಡೆಮುರಿ ಕಟ್ಟಬೇಕು ಅಂತ. ಆದ್ರೆ ಅದಷ್ಟು ಸುಲಭದ ಮಾತಲ್ಲ. ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಂದ್ರೆ ಶ್ರೀನಗರ, ಅವಂತಿಪುರ, ಉದನ್ಪುರದಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅದು ಕೂಡ ಗುರಿಯಾಗಿಸಿಕೊಂಡಿದ್ದು ಶಾಲೆ, ಕಾಲೇಜುಗಳು, ಆಸ್ಪತ್ರೆಗಳು, ದೇವಸ್ಥಾನಗಳು, ಇವನ್ನೇ ಗುರಿ ಮಾಡಿಸಿಕೊಂಡಿದೆ. ಇನ್ನೊಂದು ವಿಚಾರ ವೀಕ್ಷಕರೇ, ಪಾಕಿಸ್ತಾನ ದೆಹಲಿಯನ್ನು ಧ್ವಂಸ ಮಾಡಲಿಕ್ಕೆ ಕ್ಷಿಪಣಿಯನ್ನ ಬಿಡುತ್ತೆ. ಆಗ ಭಾರತದ ಸೈನ್ಯ ಅದನ್ನ ತಡೆಯುತ್ತೆ. ನಮ್ಮ ಕ್ಷಿಪಣಿಗಳು ಅದನ್ನ ತಡೆಯುತ್ತೆ. ಡ್ರೋನ್ ದಾಳಿಗಳ ಮೇಲೆ ಡ್ರೋನ್ ದಾಳಿಗಳನ್ನ ಮಾಡುತ್ತೆ ಪಾಕಿಸ್ತಾನ. ಅವೆಲ್ಲವನ್ನೂ ಕೂಡ ಧ್ವಂಸ ಮಾಡುತ್ತೆ ಭಾರತ. ಮಿಲಿಟರಿ ಮಹತ್ವದ 26 ಕಡೆ ದಾಳಿಗೆ ಯತ್ನವನ್ನ ಮಾಡಿದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿಗಳ ಸುರಿಮಳೆಯನ್ನ ಹಾಕ್ತಾ ಇದ್ದಾರೆ. ಚೀನಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಚೀನಾದ ಕ್ಷಿಪಣಿಗಳು, ಚೀನಾದಿಂದ ತರಿಸಿಕೊಂಡಿದ್ದಂತಹ, ಖರೀದಿ ಮಾಡಿದ್ದಂತಹ ಅಷ್ಟು ಶಸ್ತ್ರಾಸ್ತ್ರಗಳು ಅರ್ಧಕ್ಕೆ ಹೊಗೆ ಆಗ್ತಾ ಇದ್ದಾವೆ.
ಆದ್ರೂ ಕೂಡ ಪಾಕಿಸ್ತಾನ ತನ್ನ ನಾರಿ ಬುದ್ಧಿ ಬಿಡ್ತಾ ಇಲ್ಲ. ಗಡಿಯಲ್ಲಿ ಸೇನಾ ನಿಯೋಜನೆ ಹೆಚ್ಚಿಸಿರುವಂತಹ ಪಾಕಿಸ್ತಾನ ಡ್ರೋನ್ಗಳು, ದೀರ್ಘಗಾಮಿ ಕ್ಷಿಪಣಿಗಳು, ಸುಸೈಡ್ ಡ್ರೋನ್ಗಳು, ಯುದ್ಧ ವಿಮಾನಗಳ ಮೂಲಕ ದಾಳಿಗೆ ಯತ್ನ ಮಾಡಿದೆ. ಭಾರತದ ಮಿಲಿಟರಿ ನೆಲೆಗಳ ಮೇಲೆ ಮಧ್ಯರಾತ್ರಿ 1:40ಕ್ಕೆ ದಾಳಿಯನ್ನ ನಡೆಸಲಾಗಿದೆ. ಪಂಜಾಬ್ನ ಏರ್ ಬೇಸ್ ಮೇಲೆ ಕ್ಷಿಪಣಿ ದಾಳಿ ಯತ್ನ. ಆದರೆ ಪಾಕಿಸ್ತಾನದ ಯತ್ನಗಳು ವಿಫಲಗೊಳಿಸಿರುವಂತಹ ಭಾರತ, ಗಡಿಯಲ್ಲಿ ಸೇನಾ ನಿಯೋಜನೆ ಹೆಚ್ಚಿಸಿರುವಂತಹ ಪಾಕಿಸ್ತಾನ. ಎಸ್, ಗಡಿಯಲ್ಲಿ ಸೇನಾ ನಿಯೋಜನೆ ಹೆಚ್ಚಿಸಿದೆ ಪಾಕಿಸ್ತಾನ. ಡ್ರೋನ್ಗಳು, ದೀರ್ಘಗಾಮಿಗಳ ಮೂಲಕ ಭಾರತಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಬರುತ್ತೆ. ಯುದ್ಧದ ವಿಮಾನಗಳನ್ನ ನಮ್ಮ ಭಾರತ ಅರ್ಧದಲ್ಲೇ ತಡೆಯುತ್ತೆ. ಭಾರತದ ಮಿಲಿಟರಿ ನೆಲೆಗಳ ಮೇಲೆ 1:40 ಸರಿಸುಮಾರಿಗೆ ದಾಳಿಯನ್ನ ಮಾಡುತ್ತೆ. ಪಂಜಾಬ್ನ ಏರ್ ಬೇಸ್ ಅನ್ನ ಮೂಲ ದೃಷ್ಟಿಯನ್ನ ಇಟ್ಕೊಳ್ಳುತ್ತೆ. ಏರ್ ಬೇಸ್ ಮೇಲೆ, ಪಂಜಾಬ್ನ ಏರ್ ಬೇಸ್ ಮೇಲೆ ಅದನ್ನ ಹಾಳು ಮಾಡಬೇಕು ಎನ್ನುವಂಥದ್ದು. और भारी कैलिबर हथियारों से गोलाबारी की। अंतर्राष्ट्रीय सीमा और एलओसी पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए। भारतीय सशस्त्र बलों ने अधिकांश खतरों को सफलतापूर्वक निष्क्रिय किया। फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई। मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की। एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायु सेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना प्रवृत्ति फिर उजागर हुई। म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया। नियंत्रण रेखा पर भी ड्रोन घुसपैठ और भारी कैलिबर हथियारों से गोलाबारी की। अंतर्राष्ट्रीय सीमा और एलओसी पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए। भारतीय सशस्त्र बलों ने अधिकांश खतरों को सफलतापूर्वक निष्क्रिय किया। फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई। मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की। एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायु सेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना प्रवृत्ति फिर उजागर हुई। म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया। नियंत्रण रेखा पर भी ड्रोन घुसपैठ और ಎಸ್, ಭಾರತ ಶಾಂತಿಯನ್ನ ಕಾಪಾಡಬೇಕಂತೆ, ಭಾರತ ಸಂಯಮದಿಂದ ಇರಬೇಕಂತೆ. ಭಾರತಕ್ಕೆ ಹಿಂಗಂತ ಮನವಿ ಮಾಡ್ತಿದೆ ಚೀನಾ. ಒಂದ್ ಕಡೆ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್, ಇತ್ತ ಭಾರತದ ಜೊತೆಗೆ ಶಾಂತಿ ಮಂತ್ರ. ಎಸ್, ಚೀನಾ ಹೇಳ್ತಾ ಇದೆ, ಭಾರತ ನೀವು ಶಾಂತಿಯನ್ನ ಕಾಪಾಡಬೇಕು, ಶಾಂತತೆಯನ್ನ ಕಾಪಾಡಬೇಕು, ಶಾಂತವಾಗಿರಿ ಅಂತ, ಭಾರತದ ಸಂಯಮದಿಂದ ಇರಬೇಕು ಅಂತ ಹೇಳಿ ಚೀನಾ ಬಂದು ಭಾರತಕ್ಕೆ ಬುದ್ಧಿ ಹೇಳ್ತಾ ಇದೆ. ಭಾರತಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದೆ ಚೀನಾ. ಒಂದ್ ಕಡೆ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಇತ್ತ ಭಾರತದ ಜೊತೆ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆಯಾ ಭಾರತೀಯರೆಲ್ಲ ಫೂಲ್ಸ್ ಅಂತ? ನೀವು ಮಾಡುವಂತಹ ಕಂತ್ರಿ ಕೆಲಸಗಳು ಗೊತ್ತಿದೆ. ಪಾಕಿಸ್ತಾನಕ್ಕೆ ನೀವು ಮಾಡ್ತಾ ಇರುವಂತಹ ಸಪೋರ್ಟ್ಗಳ ಪರಿವು ಭಾರತಕ್ಕಿದೆ. ಆದರೂ ಕೂಡ ಭಾರತಕ್ಕೆ ಬಂದು ಶಾಂತಿ ಮಂತ್ರವನ್ನ ಪಠನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ,
ನಾವು ಯುದ್ಧದ ಬಿಸಿಯಲ್ಲಿದ್ದೇವೆ, ಶತ್ರುಗಳ ಚಂಡಾಳೋಕೆ ನಾವು ರೆಡಿಯಾಗಿದ್ದೇವೆ, ನೀವು ಬಂದು ಶಾಂತಿ ಮಂತ್ರವನ್ನ ಪಾಲನೆ ಮಾಡಬೇಕು ಅನ್ನೋದಾದ್ರೆ ಎರಡೂ ಕಡೆ ಹೇಳಬೇಕು. ಪಾಕಿಸ್ತಾನಕ್ಕೂ ನೀವು ಹೇಳಬೇಕು, ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ನೀಡೋದು, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು, ತದಾದ ನಂತರ ಭಾರತಕ್ಕೆ ಬಂದು ನೀವು ಶರಣಾಗಿ, ನೀವು ಶಾಂತಿ ಮಂತ್ರವನ್ನ ಪಠನೆ ಮಾಡಿ. ಪಾಕಿಸ್ತಾನಕ್ಕೆ ಬೇಕಾಗಿದೆ ಅದು. ಪಾಕಿಸ್ತಾನದಲ್ಲಿ ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಪ್ರಚೋದಿತ ದಾಳಿಗಳನ್ನ ಮಾಡ್ತಾ ಇದೆ. ಮಿಸೈಲ್ಸ್ ಹಾಗೂ ಡ್ರೋನ್ನ ಮೂಲಕ ಭಾರತದ ಕಡೆಗೆ ಗುರಿ ಮಾಡಿಸಿಕೊಂಡು ಆ ಡ್ರೋನ್ಗಳನ್ನ ಬಿಡ್ತಾ ಇದ್ದಾರೆ. ಪಂಜಾಬ್ನ ಏರ್ ಬೇಸ್ ಅನ್ನ ಗುರಿ ಮಾಡಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಭಾರತದ ದಾಳಿಯನ್ನ ತಡಿಲಿಕ್ಕಾಗ್ತಾ ಇಲ್ಲ, ಭಾರತದ ದಾಳಿಯನ್ನ ನಿಲ್ಸೋಕಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಭಾರತದ ಹತ್ರ ಹೋಗಿ ಅಥವಾ ವಿಶ್ವಸಂಸ್ಥೆಯ ಹತ್ರ ಹೋಗಿ ನನಗೆ ಶಾಂತಿ ಬೇಕು ಅಂತ ಅವರಿಗೆ ಯಾವ ಬಾಯಲ್ಲಿ ಕೇಳ್ತಾರೆ? ಅವರು ಭಯೋತ್ಪಾದಕರನ್ನ ಅನ್ನ ಹಾಕಿ ಸಾಕ್ತಾ ಇದ್ದಾರೆ. ಭಯೋತ್ಪಾದಕರ ಸಾವಿಗೆ ರಾಷ್ಟ್ರ ಧ್ವಜವನ್ನ ಇಟ್ಟು, ಪಾಕಿಸ್ತಾನದ ಧ್ವಜವನ್ನ ಇಟ್ಟು ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಅವರಿಗೆ ಶಾಂತಿ ಬೇಕಾಗಿದೆ, ಆದರೆ ಭಾರತದ ಬಳಿ ಹೋಗಿ, ವಿಶ್ವಸಂಸ್ಥೆಯ ಬಳಿ ಹೋಗಿ ಕೇಳಕ್ಕಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ನಿಮ್ಮನ್ನು ಬಿಟ್ಟಿದ್ದಾರಾ ಅಂತ. ನಮ್ಮ ಹತ್ರ ಆಗೋದಿಲ್ಲ, ಭಾರತದ ಹತ್ರ ಹೋಗಿ ಶಾಂತಿ ಮಂತ್ರವನ್ನ ನೀವು ಪಠನೆ ಮಾಡಿ ಅಂತ ಹೇಳಿ ಚೀನಾಕ್ಕೆ ಹೇಳುವಂತೆ ಪಾಕಿಸ್ತಾನ ಹೇಳಿದ್ಯಾ ಅನ್ನುವಂತಹ ಸಂದೇಹ ಕೂಡ ಮೂಡಿದೆ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ, ಭಾರತಕ್ಕೆ ಗೊತ್ತು ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರಗಳೆಲ್ಲವೂ ಕೂಡ ನಮ್ಮ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ, ಮೋಸವನ್ನ ಮಾಡಲಿಕ್ಕೆ ಕಾಯ್ತಾ ಇದೆ ಅಂತ ಹೇಳಿ. ಹಾಗಾಗಿ ಚೀನಾ ಹಾಗೆ ಬಾಂಗ್ಲಾದೇಶ ಇವೆಲ್ಲವೂ ಗಡಿ ಇದೆಯಲ್ಲ, ಆ ಒಂದು ಗಡಿಯಲ್ಲಿ ತನ್ನ ಭದ್ರತೆಯನ್ನ ಹೆಚ್ಚು ಮಾಡ್ಕೊಂಡು ಕೂತಿದೆ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರುವವರು ತುಂಬಾ ಒಳ್ಳೆಯವರು ಅನ್ನುವಂತಹ ವಿಚಾರ ಭಾರತಕ್ಕೆ ಮೊದಲೇ ತಿಳಿದಿದೆ. Pakistan has attempted multiple air intrusions using drones and conducted shelling using heavy caliber RT guns, targeting civilian infrastructure and killing some civilians. Heavy exchange of artillery mortars and small arms fire in Kupwara, Baramulla, Poonch, Rajouri and Aknoor sectors continued. Indian Army has responded effectively and proportionately, causing extensive damage to Pakistan Army. Pak military has been observed to be moving their troops into forward areas, indicating offensive intent to further escalate the situation. Indian armed forces remain in a high state of operational readiness. All hostile actions have been effectively countered and responded appropriately. Indian armed forces reiterate their commitment to non-escalation, provided it is reciprocated by the Pakistan military. At the end, I would also like to show you a few images of Air Force bases in the Punjab sector and Rajasthan sector, where it is mighty clear that we are debunking the Pakistani claims of causing destruction at these air bases. Along the line of control also, Pakistan has attempted multiple air intrusions using drones and conducted shelling using heavy caliber RT guns, targeting civilian infrastructure and killing some civilians. ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ. ಸಿಯಾಲ್ಕೋಟ್ ಜಿಲ್ಲೆಯ ಲೋನಿ ಲಾಂಚ್ ಪ್ಯಾಡ್ ಉಡಿಸ್. ಬಿಎಸ್ಎಫ್ ಪಡೆಯಿಂದ ಉಗ್ರರ ಲಾಂಚ್ ಪ್ಯಾಡ್ ಸಂಪೂರ್ಣ ಧ್ವಂಸ. ಎಸ್, ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷದ ಬಿಸಿ ಜಾಸ್ತಿ ಆಗ್ತಾ ಇದೆ. ಎರಡೂ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಇನ್ನೂ ಜಾಸ್ತಿ ಆಗ್ತಾ ಇದೆ, ದಟ್ಟವಾಗ್ತಾ ಇದೆ. ಸಿಯಾಲ್ಕೋಟ್ ಜಿಲ್ಲೆಯ ಲೋನಿ ಲಾಂಚ್ ಪ್ಯಾಡ್ ಅನ್ನ ಉಡಿಸ್ ಮಾಡಲಾಗ್ತಾ ಇದೆ. ಬಿಎಸ್ಎಫ್ ಪಡೆಯಿಂದ ಉಗ್ರರ ಲಾಂಚ್ ಪ್ಯಾಡ್ ಏನಿದೆ ಅಲ್ಲ, ಅದನ್ನ ಸಂಪೂರ್ಣ ಧ್ವಂಸ ಮಾಡಿದೆ. ಶತಾಯಗತಾಯ ಉಗ್ರರನ್ನ ಬಿಡೋದಿಲ್ಲ ಅಂತ ಹೇಳಿ ಭಾರತ ಪಣ ತೊಟ್ಟು ಕೂತ್ಕೊಂಡಿದೆ. ಪಹಲ್ಗಾಮ್ ದಾಳಿ ಏನಾಯ್ತು ಅದು ನೆಪ ಮಾತ್ರ. ಆದ್ರೆ ಭಾರತ ಯಾವತ್ತಿಂದಲೂ ಅನ್ಕೊಂಡಿತ್ತು
ಪಾಕಿಸ್ತಾನದಲ್ಲಿ ಇದ್ದಿರುವಂತಹ ಉಗ್ರರನ್ನೆಲ್ಲರನ್ನೂ ಕೂಡ ಧ್ವಂಸ ಮಾಡ್ತೀನಿ ಅಂತ. ಆ ಒಂದು ಕಾರಣಕ್ಕೆ ಈಗ BSF ಕಡೆಯಿಂದ ಉಗ್ರರ ಲಾಂಚ್ ಪ್ಯಾಡ್ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಸಿಯಾಲ್ ಕೋಟ್ ಜಿಲ್ಲೆಯ ಲೋನಿ ಲಾಂಚ್ ಪ್ಯಾಡ್ ಅನ್ನ ಉಡೀಸ್ ಮಾಡಲಾಗ್ತಾ ಇದೆ. BSF ಪಡೆ ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಪಾಕಿಸ್ತಾನದವ್ರಿಗೆ ಮುಟ್ ನೋಡ್ಕೊಳ್ಬೇಕೀಗ. ನಮ್ಮ ಪಂಜಾಬ್ ಏರ್ ಬೇಸ್ ಅನ್ನ ಗುರಿ ಮಾಡಿಸಿಕೊಂಡು ದಾಳಿ ಮಾಡೋಕೆ ಯತ್ನ ಮಾಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಅದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮಿಂದ ಬರ್ತಾ ಇದ್ದಂತಹ ಕ್ಷಿಪಣಿ, ನಮ್ಮಿಂದ ಬರ್ತಾ ಇದ್ದಂತಹ ಸೂಸೈಡರ್, ಈ ಒಂದು ಡ್ರೋನ್ ಇವೆಲ್ಲವನ್ನೂ ಕೂಡ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ.